ಯಾಕೆ ಹೀಗಾಯ್ತು ಸೂರ್ಯಾಂಶು? ಆ ಜಾಜಿ ನಿನ್ನ ಕೈಯಿಂದ ಹೇಗ್ ತಪ್ಸ್ಕೊಂಡು ಹೋದ್ಲು? ಅದೇ ತಿಳಿತಾ ಇಲ್ಲ ಗುರುಗಳೇ. ತಿಳಿತಾ ಇಲ್ಲ ಅಂದ್ರೆ ಹೇಗೆ ಸೂರ್ಯಾಂಶು? ಪ್ರತಿ ಸಾರ್ತಿನೂ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ಕೊನೆಯ ಕ್ಷಣದಲ್ಲಿ ನಮಗೆ ಸೇರ್ಬೇಕಾದ ವಸ್ತು ಇನ್ಯಾರಿಗೋ ಸೇರ್ಬಿಡುತ್ತೆ. ಇದು ಯಾಕೆ ಹೀಗೆ? ಯಾಕೆ ಸೂರ್ಯಾಂಶು? ಇಂಥ ಸಮಯದಲ್ಲಿ ತಗೋಬೇಕಾದ ಮುನ್ನೆಚ್ಚರಿಕೆನ ನೀನು ತಗೊಂಡಿರ್ಲಿಲ್ವಾ? ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡಿದ್ದೆ ಗುರುಗಳೇ. ಎಲ್ಲ ನಿಯಮನೂ ತಪ್ಪದೆ ಪಾಲಿಸಿದ್ದೆ. ಆದ್ರೆ ಜಾಜಿ ಮೇಲಿನ ವಶೀಕರಣ ಸಫಲವಾಗ್ಲಿಲ್ಲ. ಸಫಲ ಆಗ್ಲಿಲ್ಲ ಅಂದ್ರೆ ಏನು ಅರ್ಥ ಸೂರ್ಯಾಂಶು? ಯಾರು ನಮ್ಮ ವಶೀಕರಣಕ್ಕೆ ಅಡ್ಡಿಪಡಿಸಿದ್ದು? ಜಾಜಿ ಒಳಗಿನ ಪ್ರಭೆ ನಮ್ಮನ್ನ ಅಡ್ಡಿಪಡಿಸ್ತಿತ್ತು ಅನ್ಸತ್ತೆ ಗುರುಗಳೇ. ಪ್ರಭೇನ? ಹಾಗಿದ್ರೆ ಇದು ಆ ತ್ರಿಪುರ ಸುಂದರಿ ಅಮ್ಮನವ್ರದೇ ತಡೆ. ಅವಳೇ ನಿನ್ನನ್ನ ತಡೆದಿರ್ತಾಳೆ. ಒಂದು ವೇಳೆ ಇದು ಅಮ್ಮನವ್ರ ಪ್ರಭಾವ ಅಲ್ದೆ ಹೋದ್ರೆ ಖಂಡಿತ ವಿರೂಪಾಕ್ಷಂತೆ ಕೆಲಸ ಇದು. ನಮ್ಗೆ ಇರೋದು ಇಬ್ರು ಶತ್ರುಗಳು. ಒಬ್ಳು ಆ ಅಮ್ಮನವರು, ಇನ್ನೊಬ್ಬ ಆ ವಿರೂಪಾಕ್ಷ. ಇದಕ್ಕೆಲ್ಲ ಕಾರಣ ಆ ವಿರೂಪಾಕ್ಷನ ಮಗ ಚಂದ್ರಧರ ಗುರುಗಳೇ. ಏನ್ ಹೇಳ್ತಿದ್ಯಾ ಸೂರ್ಯಾಂಶು? ಹೌದು ಗುರುಗಳೇ, ಇದು ಆ ಚಂದ್ರಧರಂದೇ ಕೆಲಸ. ಇದೇನೋ ಬಂಗಾರಿ, ಇಷ್ಟೊಂದು ಹೂಗಳು ಏನಕ್ಕೆ ತರಿಸಿರ್ಬೋದು ಇದನ್ನ? ಅದ್ ಸರಿ, ಈ ಹೊಸ ಅಂಗಿ ಯಾರೋ ಕೊಟ್ರು? ಇದನ್ನ ವೈಜಯಂತಿ ಅಮ್ಮ ಕೊಟ್ರು. ಪಾಪ, ಎಷ್ಟು ಒಳ್ಳೆಯವ್ರಲ್ವಾ ಅವರು. ಈಗಷ್ಟೇ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ಆ ಹೂವೆಲ್ಲ ಪೂಜೆಗೆ ಅಲ್ವಾ? ಹೂನ ತರಿಸಿರೋದು ಅಮ್ಮನವ್ರ ಪೂಜೆಗಲ್ಲ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್